ಮದುವೆ ಮಾಡಿಕೊಳ್ಳಲು ನಿರಾಕರಿಸಿದ ಯುವತಿ ಹಾಗೂ ಆಕೆಯ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಅಮಾನವೀಯ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೋಡಕುರ್ಳಿ ಗ್ರಾಮದಲ್ಲಿ ನಡೆದಿದೆ. ವಿದ್ಯಾಶ್ರೀ ಕಿಲಾರಿ ಎಂಬ ಯುವತಿಯ ಮೇಲೆ ಬೀರಪ್ಪ ರಾಮಪ್ಪ ಕಜ್ಜನ್ನವರ್ ಎಂಬಾತ ದಾಳಿ ನಡೆಸಿದ್ದು, ಮೊದಲು ಕಣ್ಣಿಗೆ ಖಾರದ ಪುಡಿ ಎರಚಿ ಬಳಿಕ ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದಿದ್ದಾನೆ. ಇದಲ್ಲದೆ ಆರೋಪಿಯು 10 ಮಂದಿಯೊಂದಿಗೆ ಮನೆಗೆ ನುಗ್ಗಿ ಯುವತಿಯ ತಂದೆ ಮಹಾದೇವ್ ಕಿಲಾರಿ, ತಾಯಿ ಸೇರಿದಂತೆ ಕುಟುಂಬದ 5 ಮಂದಿ ಸದಸ್ಯರ ಮೇಲೂ ಹಲ್ಲೆ ನಡೆಸಿದ್ದಾನೆ ಎಂದು ತಿಳಿದು ಬಂದಿದೆ. ಕಳೆದ 2 ವರ್ಷಗಳಿಂದ ವಿದ್ಯಾಶ್ರೀಯನ್ನ ಮದುವೆಯಾಗಲು ಒತ್ತಾಯಿಸುತ್ತಿದ್ದ ಬೀರಪ್ಪನಿಗೆ ಕುಟುಂಬದವರು ನಿರಾಕರಿಸಿದ್ರು. ಇದರಿಂದ ಕೋಪಗೊಂಡ ಆರೋಪಿಯು ನಿನ್ನೆ ರಾತ್ರಿ ಏಕಾಏಕಿ ಈ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಗಾಯಾಳುಗಳನ್ನು ತಕ್ಷಣ ಚಿಕ್ಕೋಡಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಿಕಿತ್ಸೆ ಮುಂದುವರೆದಿದೆ. ಈ ಘಟನೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಫಸ್ಟ್ ಅವರು ನಂಗೆ ಕೊಡ್ತೀರೇನಂತ ನಮ್ಮ ಮನ್ಯಾಗ ನಮ್ಮ ಫಾದರ್ಗೆ ಮದರ್ಗೆಲ್ಲ ಬಂದು ಕೇಳಿದ್ದಾರೆ ಅಂತ ನಾನು ಕೊಡಂಗಿಲ್ಲ ಅಂತ ಹೇಳಿದ್ದಾರೆ. ಬೀರಪ್ಪ ಗಣೇಶ್ಗಳು ಕೊಡಂಗಿಲ್ಲ ನಂತರನು ಊರಾಗ ಎಷ್ಟು ಪಂಚರದಾರಲ್ಲ ಅವ್ರನ್ನೆಲ್ಲ ಮನೆಗೆ ಕಳ್ಸಿದಾರೆ. ಕೊಡ್ತಾರನ್ನು ಕೇಳ್ಬಾ ಅಂತೇಳಿ ಅವರು ಎಲ್ಲ ಇಲ್ಲ ಅಂತ ಹೇಳಿ ಕಳ್ಸಿದೆವು. ಅದಾದ ನಂತರ ಮತ್ತು ನಾ ಬ್ಯಾಂಕಿಗೆ ಹೋಗ್ತೀನಿ. ಡಿಗ್ರಿ ಮುಗಿದ ನಂತರ ಬ್ಯಾಂಕಿಗೆ ಹೋಗ್ತೀನಿ. ಅಲ್ಲಿ ಬ್ಯಾಂಕಿಗೆ ಬಂದರೆ ಬ್ಯಾಂಕಿಗೆ ಬರೋದಾ, ಏನೂ ಮಾತಾಡ್ಸೋಲಾಗೋದು, ಬರೋದಾ ಹೋಗೋದಾ. ನಮ್ಮ ಆಯಿಗಳು ಮನೆಗಿದ್ದೀನಿ, ಮನೆಗೆ ಹೋಗುತ್ನ್ಯಾಗೆಲ್ಲ ಅಡ್ಡು ಬರೋದಾ, ನಿಲ್ಲೋದಾ, ಫಾಲೋ ಮಾಡೋದೆಲ್ಲ ಮಾಡತ್ತೀರಿ. ಆಮೇಲೆ ನಾ ಬ್ಯಾಂಕ್ ಬಿಟ್ಟು ಊರಿಗೆ ಬಂದಾಗ ಬಂದು ಮರುದಿನ ಅವರನ್ನ ಮತ್ತು ಯಾರೋ ಕರ್ಕೊಂಡು ನಮ್ಮ ಮನೆಗೆ ಬಂದ್ರಿ. ಆವಾಗ ನಾವು ಹೇಳಿದ್ದು ಎಲ್ಲರಿಗೂ, ನಮ್ಗೆ ಯಾರ್ಯಾರು ಪಂಚರು ಬಂದಿರಲ್ಲ ಅವರಿಗೆಲ್ಲ ಹೇಳಿ, ಊರಾಗಿನವ್ರಿಗೆಲ್ಲರಿಗೂ ಹೇಳಿ ಮಾತಾಡಿದ ನಂತರನು ಅವರೆಲ್ಲ ಹೇಳಿ, ಇನ್ನು ಮುಂದೆ ನೀ ಬರಬೇಡ ಅಂತ ಹೇಳಿದ ನಂತರನು ನಿನ್ನ ಬಂದು ನನ್ನ ಕೊಲೆ ಪ್ರಯತ್ನ ಮಾಡಿದಾರೆ. ನನಗೆ ಬಡೋದು, ನಾನು ಎತ್ತಾಕೊಂಡು ಹೋಗ್ಬೇಕಂತ ಬಂದೆ. ರಾಡ್ಲಿ 10 ಜನ. ಹಾಂ, ನೈಟ್ 7:30-8 ಗಂಟೆ ಸುಮಾರು. ನಾವು 5 ಜನ ಇದ್ದು. ನಮ್ಮ ತಂಗಿ, ನಮ್ಮ ಅಣ್ಣ, ನಮ್ಮ ಪಪ್ಪ, ಮಮ್ಮಿ. ಹಾಂ ಕಣ್ಣಾಗ ಖಾರ ಹೋಗಿದ್ದು ಬಡದಾರೆ. ಮನೆಗಿನ ಸಾಮಾನೆಲ್ಲ ಬಡದು ಮುರಿದಾರೆ. ಬಾಗಿಲ ಎಷ್ಟು ಡೋರ್ ಕ್ಲೋಸ್ ಮಾಡ್ರೂ ದುಕ್ಲಾಶ್ ಬಂದು ಖಾರ ಹೋಗಿದ್ದು ಬಡದ. ನಾನು ಎಳ್ಕೊಂಡು ಹೋಗುವಾಗ ನಮ್ಮ ಪಪ್ಪಾಗೆ ಬಡಿಯೋದ, ನನಗೆ ಬಡದಾರೆ. ವಿದ್ಯಾಶ್ರೀ ಕಿಲಾರಿ. ಬೀರಪ್ಪ ಕಜ್ಜನವ್ರ ಅವ್ರ ಕಮಿಷನ್ಯಾಗ ರೀ ಗಣೇಶ್ ನೀನು ನಮ್ಮನ್ನು ಬಂದು ಬಡ್ದಾರಿ. ಅವ್ರ ಮನೆ ಹೋಯ್ಕಿರಿ ಖಾರ ತೊಗೊಂಡು ಬಡ್ದ ಗಜ್ರಿ. ನಮ್ಮ ಹುಡುಗನ ರೀ ಅವ್ನು ಬೇಡಾಕತ್ತಿದ್ರಿ. ಸಾಲಿ ಕಲಿತಾನ ಇಲ್ಲ ಅಂದಿದ್ರು ನಾವು. ನಾನು ನಿಜ ಸಾಲಿಲ್ಲ ಏನಿಲ್ಲ ರೀ, ನಮ್ಗೆ ವಯಸ್ಸು ಹೆಚ್ಚಿದ್ರಿ ಅವ್ನು ಅಂತ ನಮ್ಮ ಮಾಡಿ ಹಿಂಗೆ ಬಂದು 10-15 ಮಂದಿನ ಹಚ್ಕೊಟ್ಟಿದ್ರಿ. ನಾವು ಇಲ್ಲ ಅಂತ ಹೇಳಿದ್ವಿ ರೀ. ಇಲ್ಲ ಅಂದ್ಬಿಟ್ಟಿಗೆ ಬರೀ ಪಂಚರೊಳಗೆ ಮುಗಿಸಿದ್ರಿ. ಅದನ್ನು ಮುಗಿಸಿರೋ ಮತ್ತೆ ನೀನು ಬಂದು ಹಿಂಗೆ ಮಾಡಿ ನೀನು ಬಂದು ಖಾರ ತೊಗೊಂಡು ಗಜ್ರಿ ಎಲ್ಲ ಮಾಡಿ ಹೋಗದ್ರಿ. ಹಿಂಗೆ ಬಡ್ದ ಅವ್ರು ಹಾಡೆಲ್ಲ ತೊಗೊಂಡು ಬಂದು ಬಡ್ದಾರಿ. ಮತ್ತು ಖಾರ ಎಲ್ಲ ಗೊಜ್ಜದ್ರಿ. ಅವ್ರ ಮನ್ಯಾಗ 5 ಜನ ಅದಿವ್ರಿ, 2 ಹುಡುಗ. ನಮ್ಮ ಹುಡುಗಿ, ನನಗೆ, ನಮ್ಮ ಮನ್ಯಾಗ ಮೆಸೇಜ್ಗೆ ರೀ ಹುಡುಗ ಎಲ್ಲರಿಗೂ ಬಡ್ದಾರಿ. ಪೆಟ್ಟಿದ್ರಿ ಅಂತ ಬಾಗಲ ಬಡ್ದಾರಿ. ಹಾಂ ಅಂತ ನಾವು ಹಿಂಗೆ ಮುಂದೇನು ಅವ್ರಿಗೆ ಹೆಂಗೆ ಮಾಡಿದ್ರಿ, ನಾವು ಹೆಂಗೆ ಇರೋದ್ರಿ. ನಮ್ಮ ಮನೆಗೆ ಯಾರು ಬಂದಿಲ್ಲ ರೀ. ಹಾಂ ರೀ, ಶಿಕ್ಷೆ ಆಗ್ಬೇಕ್ರಲ್ಲ. ಅದ ಹಿಂಗೆ ಮಾಡಿದಾರೆ ರೀ. ಹಾಂ ಹಿಂಗೆ ನ್ಯಾಯ ಸಿಗ್ಬೇಕು. ಮಹಾದೇವ್ ಕಿಲಾರಿ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.